ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ಅಂತ ಹೇಳ್ದವರು ಈಗ ಈ ಭೂಮಿ ಮೇಲೆ ನಿನ್ನ ಒಂದು ಹನಿ ರಕ್ತನು ಬೀಳೋದಕ್ಕೆ ಬಿಡಲ್ಲ ಅಂತ ಹೇಳೋ ರಾಮಭಕ್ತ ಹನುಮಂತನಾಗಿ ಬಂದಿದ್ದಾರೆ. ಅಯ್ಯೋ, ಕನ್ಫ್ಯೂಸ್ ಆಗ್ಬಿಡ್ರಪ್ಪ. ವಿಲನಿಸಂ ಆಂಟಿ ಹೀರೋ ಕ್ರೇಜ್ ನ ಫಾಲೋ ಮಾಡ್ತಾ ರಾಬರ್ಟ್ ಅಲ್ಲಿ ರಾವಣನ ಸಾಲು, ಕಾಟೇರದಲ್ಲಿ ಹಿರಣ್ಯಕಶಿಪು ನಾಟಕ. ಅಷ್ಟೇ ಯಾಕೆ, ಮುಂದೆ ಬರ್ತಿರೋ ಡೆವಿಲ್ ಸಿನಿಮಾದಲ್ಲೂ ಆ ನೆಗೆಟಿವ್ ಶೇಡ್ ಇದ್ದೇ ಇದೆ. ಬಟ್ ಆಫ್ಟರ್ ದಟ್ D58 ಅಂಡ್ D59 ಇವೆರಡರಲ್ಲೂ ಲೆಜೆಂಡರಿ ಪಾತ್ರಗಳನ್ನ ನಿಭಾಯಿಸೋದಕ್ಕೆ ರೆಡಿ ಆಗಿದ್ದಾರೆ ದರ್ಶನ್ ಅವರು. ಫಸ್ಟ್ ಆಫ್ ಆಲ್, ಇವತ್ತು ಬರ್ಡೇ ಇದ್ದಿದ್ರಿಂದ ಡೆವಿಲ್ ಟೀಸರ್ ಬರುತ್ತೆ. ಅದಾದ್ಮೇಲೆ ಒಂದೆರಡು ಸಿನಿಮಾಗಳು ಅನೌನ್ಸ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಬಂದಂತ 3 ಅಪ್ಡೇಟ್ಗಳು ಒಂದಕ್ಕಿಂತ ಒಂದು ಸೈಕ್ ಆಗಿತ್ತು. ಎನಿವೇಸ್, ಲೈನ್ ಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲೇ ಮಾತಾಡೋಣ. ಬಟ್ ಈಗ D58 ಈ ವಿಡಿಯೋ ಕಡೆ ಬಂದ್ರೆ ಟೋಟಲಿ ಅನ್ಬಿಲೀವಬಲ್. D59 ತರುಣ್ ಅವ್ರದ್ದಾಗಿದ್ರು, ಅಲ್ಲಿ ಸಿಂಧೂರ ಲಕ್ಷ್ಮಣ ಸ್ಕ್ರಿಪ್ಟ್ ಎತ್ಕೋತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಅದೇ ಇವತ್ತಿನ ಹೈಲೈಟ್, ಸಖತ್ ಅಪ್ಡೇಟ್ ಅಂತ ಅನ್ಕೊಂಡಿದ್ದೆ. ಬಟ್ ಆಸ್ ಯೂಶುವಲ್ ನಮ್ಮ ಪ್ರೇಮ್ಸ್ ಅವರು ಔಟ್ ಆಫ್ ಸಿಲೆಬಸ್ ಬಂದು ಸರಿಯಾಗಿ ಕೊಟ್ಟಿದ್ದಾರೆ. ಕ್ರೇಜಿ ಮಾತ್ರ. ಐ ಮೀನ್, ಅಪ್ಡೇಟ್ ಅಂದ್ರೆ ಹೀಗಿರ್ಬೇಕು. ಆ ಅಪ್ಡೇಟ್ ನೋಡ್ದವ್ರಿಗೆ ನಾವೆಷ್ಟು ಅಪ್ಡೇಟ್ ಆಗಿದೀವಿ ಅನ್ನೋದು ಗೊತ್ತಾಗ್ಬೇಕು ಅಂತಾರಲ್ಲ, ಆ ಕೆಲ್ಸನ ಇವತ್ತು ಪ್ರೇಮ್ ಅವ್ರು ಮಾಡಿದ್ದಾರೆ. ಮುಂಚೆ ಬಿಟ್ಟಂತ ಪೋಸ್ಟರ್ಸ್ ನ ನೋಡಿದಾಗ ಇದು ಪಿರಿಯಾಡಿಕ್ ಡ್ರಾಮಾ ಆಗಿರ್ಬೋದು, ಆಕ್ಷನ್ಸ್ ಇರತ್ತೆ, ರಾಜ ಮಹಾರಾಜರ ಕಥೆ ಇರತ್ತೆ, ಯುದ್ಧಗಳು ನಡೆಯತ್ತೆ ಅಂತ ಏನೇನೋ ಅನ್ಕೊಂಡಿದ್ವಿ. ವಿಡಿಯೋ ನೋಡ್ತಿರೋ ನಿಮ್ಮನ್ನು ಸೇರಿ ನಾನು ಅದನ್ನೇ ಯೋಚನೆ ಮಾಡಿದ್ದು. ಇನ್ಫ್ಯಾಕ್ಟ್ ಅಲ್ಲಿದ್ದ ಬಾವುಟ, ಆ ಮಾನ್ಯುಮೆಂಟ್ ನೋಡಿದ ಮೇಲೂ ಅದೆಲ್ಲ ಮೈಥಾಲಜಿಕಲ್ ಅಥವಾ ಹಿಸ್ಟಾರಿಕಲ್ ಇವೆಂಟ್ ಕಡೆ ಬೆರಳು ಮಾಡ್ತಿದ್ರು ದರ್ಶನ್ ಮತ್ತೆ ಪ್ರೇಮ್ ಅವರ ಕಾಂಬೋ ನಮ್ಮನ್ನ ಆ ರೀತಿ ಊಹೆ ಮಾಡೋದಕ್ಕೂ ಬಿಟ್ಟಿರ್ಲಿಲ್ಲ. ಬಟ್ ಫೈನಲಿ ಎಲ್ಲಾ ಡಾಟ್ಸ್ ಕನೆಕ್ಟ್ ಆಗಿ ರಾಮಾಯಣದ ರೆಫರೆನ್ಸ್ ಓಪನ್ ಅಪ್ ಆಗಿದೆ. ಇನ್ನು ಇದು ರಾಮಾಯಣದ ರೆಫರೆನ್ಸ್ ಆಗಿರತ್ತಾ ಅಥವಾ ಎಕ್ಸಾಕ್ಟ್ಲಿ ರಾಮ ರಾವಣನ ಕಥೆನೆ ತೋರಿಸ್ತಾರ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಸಿನಿಮಾದೊಳಗಿರೋ ಹೈಲೈಟಿಂಗ್ ಎಲಿಮೆಂಟ್ ಅನ್ನ ಎತ್ಕೊಂಡು ಬಂದು ಅದರಿಂದಾನೇ ಹೈಪ್ ಕ್ರಿಯೇಟ್ ಮಾಡೋದು ಪ್ರೇಮ್ ಅವರ ಟ್ರೇಡ್ ಮಾರ್ಕ್. ಅಂಡ್ ಆಲ್ಸೋ VFX CGI ಕೆಟ್ಟದಾಗಿತ್ತು ಅಂತ 500 ಕೋಟಿ ಆದಿಪುರುಷನೇ ಬಿಡ್ಲಿಲ್ಲ. ಟ್ರಾಲ್ ಮಾಡಿ ಮೇಕರ್ಸ್ ಮಾನ ಮರ್ಯಾದನ್ನೆಲ್ಲ ತೆಗೆದು ಹಾಕಿದ್ರು. ಸೊ ಹೀಗಿರುವಾಗ ಪ್ರೇಮ್ ಅವರು ನಿಜವಾಗ್ಲೂ ರಾಮಾಯಣನ ಕ್ರಿಯೇಟ್ ಮಾಡೋ ರಿಸ್ಕ್ ತಗೊಳ್ತಾರ? ಮಾಡ್ತಾರೆ ಅಂದ್ರೆ ಅದಕ್ಕೆ ಎಷ್ಟು ಬಜೆಟ್ ಬೇಕು, ಪ್ರಾಕ್ಟಿಕಲಿ ಫೀಸಿಬಲ್ ಇದೆಯಾ ಅಂತೆಲ್ಲ ಯೋಚನೆ ಮಾಡ್ಲೇಬೇಕು. ಅಂಡ್ ಅದ್ರ ಮೇಲೂ VFX ಬಗ್ಗೆ ಮಾತುಗಳು ಬಂದೇ ಬರುತ್ತೆ. ಪ್ರೊಡಕ್ಷನ್ ಹೌಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಸೊ ಪ್ರೊಡಕ್ಷನ್ ವ್ಯಾಲ್ಯೂಸ್ ಬಗ್ಗೆ ಅಷ್ಟು ಯೋಚನೆ ಮಾಡ್ಬೇಕಾಗಿಲ್ಲ. ಇವನ್ ಪ್ರೇಮ್ ಅವರು ಕೂಡ ಒಳ್ಳೆ ಟೀಮ್ ಇಟ್ಕೊಂಡೆ ಮುಂದುವರಿತಾ ಇದ್ದಾರೆ. ಬಟ್ ಸ್ಟಿಲ್ ಆದಿಪುರುಷ್ ನೆನ್ಸ್ಕೊಂಡ್ರೆ ಸಣ್ಣದಾಗಿ ಭಯ ಹುಟ್ಕೊಳ್ಳೋದಂತೂ ಪಕ್ಕ. ಅಂಡ್ ಬೈ ದ ವೇ, ಹನುಮಾನ್ ಚೆನ್ನಾಗಿರ್ಲಿಲ್ವಾ ಅಂತೆಲ್ಲ ಕೇಳಕ್ ಹೋಗ್ಬಿಡಿ. ಬಿಕಾಸ್ ಅಲ್ಲಿ CGI ಶಾರ್ಟ್ಸ್ ತುಂಬಾನೇ ಕಡಿಮೆ ಇತ್ತು. ಅಂಡ್ ಹನುಮಂತನನ್ನ ಡೈರೆಕ್ಟ್ ಆಗಿ ಎಲ್ಲೂ ತೋರಿಸ್ಲೇ ಇಲ್ಲ. ಆದ್ರೆ D58 ಅಲ್ಲಿ ಡೈರೆಕ್ಟ್ ಆಂಜನೇಯನ ಕಥೆ ಅಂತಾನೆ ತೋರಿಸ್ತಾಗಿತ್ತು. ಸೊ ನಾನಂತೂ ಸೂಪರ್ ಎಕ್ಸೈಟೆಡ್. 2025ಕ್ಕೆ ಈ ಪ್ರಾಜೆಕ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಅಂಡ್ ಟೈಟಲ್ ಇನ್ನೂ ರಿವೀಲ್ ಮಾಡಿಲ್ಲ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಅಂಡ್ ಬಜೆಟ್ ಬಗ್ಗೆ ಅಗೈನ್ ಚಿಂತೆ ಮಾಡೋದೇ ಬೇಡ. KVN ಅವರು ಎಷ್ಟು ಖರ್ಚಾದ್ರೂ ನೋಡ್ಕೋತಾರೆ. ಅಂದ್ಹಾಗೆ ಎಕ್ಸೈಟೆಡ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ವಿಡಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿತ್ತು. ಮುಖ ತೋರಿಸ್ತಾ ಇರ್ಬೋದು, ಬಟ್ ಅದನ್ನ ಡಿಸೈನ್ ಮಾಡಿರೋ ರೀತಿ, ಹಿಂದೆಯಿಂದನೇ ಆ ಕಾಲುಗಳನ್ನ ತೋರ್ಸಿರೋದು ಟೋಟಲ್ ಗೂಸ್ ಬಂಪ್ಸ್. ಅಂಡ್ ಅದೇನ್ ವಿಜುವಲ್ಸ್ ಗುರೋದು ಸಖತ್ತಾಗಿ ಬಂದಿದೆ. ಇನ್ಫ್ಯಾಕ್ಟ್ ಗೂಸ್ ಬಂಪ್ಸ್ ಶುರು ಆಗಿದ್ದೆ ದರ್ಶನ್ ಅವರ ಬೇಸ್ ವಾಯ್ಸ್ ಇಂದ. ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ನಲ್ಲ, ರಾಮ ಆಗ್ಲಿ ರಾವಣ ಆಗ್ಲಿ ಅವ್ರ ಧ್ವನಿಗಿರೋ ಪವರ್ ಬೇರೆನೆ ಲೆವೆಲ್. ಇನ್ನು ಟೀಸರ್ ನೋಡಿರೋ ಪ್ರತಿಯೊಬ್ರು BGM ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನನಗೂ ಗೊತ್ತಿಲ್ಲ ಸ್ಕೋರಿಂಗ್ ಮಾಡಿರೋದು ಯಾರು ಅಂತ, ಬಟ್ ಲಿಟ್ರಲಿ ಆ ಕಾಂಪೋಸಿಷನ್ ಮಾತ್ರ ಸೈಕ್ ಆಗಿದೆ. ಅಂಡ್ ಕೊನೆದಾಗಿ ದರ್ಶನ್ ಅವರ ಧ್ವನಿ, ಆ ವಿಜುವಲ್ಸ್ ಅಂಡ್ BGM ಇವೆಲ್ಲ ಒಟ್ಟಿಗೆ ಬಂದಾಗ ಅದೊಂದು ಫೀಲ್ ಹುಟ್ಟತ್ತಲ್ಲ, ಸೂಪರ್ ಆಗಿತ್ತು. ಎನಿವೇಸ್, ಆಲ್ ದ ಬೆಸ್ಟ್ ಪ್ರೇಮ್ ಮತ್ತೆ ಇಡೀ ತಂಡದವರಿಗೆ. ಕೇಡಿನ ಕಂಪ್ಲೀಟ್ ಮಾಡಿರೋ ಸ್ಪೀಡಲ್ಲೇ ನಿಮ್ಮ ಎಫಿಷಿಯನ್ಸಿ ಏನು ಅಂತ ಗೊತ್ತಾಗ್ತಿದೆ. ಸೊ ಈ ಸಿನಿಮಾದಲ್ಲಿ ನಾನದ್ರ ಡಬಲ್ ಎಫರ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಇನ್ನೊಂದೇನಂದ್ರೆ, ಇಷ್ಟೊಳ್ಳೆ ವಿಜುವಲ್ಸ್ ಇರೋ ಥೀಮ್ ವಿಡಿಯೋ ಕೊಟ್ಟು ಆಮೇಲೆ ಇದು ಸಿನಿಮಾದಲ್ಲಿರೋ ಯಾವ್ದೋ ಹಾಡು ಅಥವಾ ಬೇರೆ ಏನೋ ಅಂತ ತೋರಿಸಿ ನಿರಾಸೆ ಮಾಡ್ಬೇಡಿ. ಥೀಮ್ ವಿಡಿಯೋ ಆಗಿರೋದ್ರಿಂದ ಆ ರೀತಿ ಮಾಡಲ್ಲ ಅಂತ ಗೊತ್ತು. ಬಟ್ ಆಂಜನೇಯ ಅಂತ ತೋರಿಸಿದಿರಾ, ಅದನ್ನೇ ಕ್ಯಾರಿ ಓವರ್ ಮಾಡಿ ಚೆನ್ನಾಗಿರುತ್ತೆ. ಇನ್ನು ಗದೆ ಮೇಲೆ ಹಾವುಗಳು, ತ್ರಿಶೂಲ ಇದು ಸ್ವಲ್ಪ ಯೋಚನೆ ಮಾಡೋ ತರನೇ ಮಾಡ್ತು. ಬಟ್ ಸದ್ಯಕ್ಕೆ ವೀಕ್ಷಕರ ಒತ್ತಾಯದ ಮೇರೆಗೆ ವಿಡಿಯೋ ಬೇಗ ಬಿಡ್ಬೇಕಿತ್ತಲ್ವಾ, ಅದಕ್ಕೆ ಹೆವಿ ಅನಲೈಸ್ ಮಾಡೋದಕ್ಕೆಲ್ಲ ಹೋಗ್ಲಿಲ್ಲ. ಬಟ್ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಪಕ್ಕ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಏನಂತೀರಾ? ಸೈನಿಂಗ್ ಆಫ್, ಲಿಖಿತ್.